ಶುಭ ಹಾರೈಸ್ತಾ ಪರಮಾನಂದ ಭರಿತನಾಗಿರ್ತಕ್ಕಂಥ ಪರಮಾತ್ಮನ ಪಾದಾರವಿಂದಕ್ಕೆ ಮೊದಲೊಂದಿಸುತ್ತ ಪತ್ತೇದಾರಿ ಸಿನಿಮಾದ ಹೆಸರು ಕೇಳ್ತಿದ್ದ ಹಾಗೆ ನಮಗೆ ಗೊತ್ತಾಗತ್ತೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ. ಸೊ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುವಂಥ ಸಿನಿಮಾ ಇದಾಗಲಿದೆ ಎನ್ನುವಂಥ ಸುಳಿವನ್ನ ಟೈಟಲೇ ಕೊಡ್ತಾ ಇದೆ. ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಎನ್ನುವ ಶುಭ ಹಾರೈ ಜೈರಾಮ್ ಅವ್ರಿಗೆ ಜಯ ಸಿಗ್ಲಿ ಅಂತ ಹಾರೈಸ್ತಾ ಶ್ರೀನಿವಾಸ್ ಅವರೇ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು. ಯಾರ್ಯಾರೆಲ್ಲ ಇದ್ದಾರೆ ಸಿನಿಮಾನಲ್ಲಿ, ಸಿನಿಮಾ ಯಾವತ್ತು ಪ್ರಾರಂಭ ಮಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಈ ಫಂಕ್ಷನ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ, ಆಮೇಲೆ ಮೀಡಿಯಾ ಮಾಧ್ಯಮದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ, ಎಲ್ರಿಗೂ ಯಾರ ಬಂದಿದ್ರೋ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತನ ಮತ್ತು ಕೃತಜ್ಞತೆಗಳನ್ನ ಹೇಳ್ತೀನಿ. ಗಜಪಡೆ ಅಂತ ನಾನು ಫಸ್ಟ್ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದೆ. ಇದು ನನ್ನ 2ನೇ ಸಿನಿಮಾ. ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದೀನಿ. ಕತೆ ಅದೇ ಕ್ರೈಮ್ ಥ್ರಿಲ್ಲರೇ. ಸ್ಕ್ರೀನ್ ಪ್ಲೇ ಏನಾದ್ರು ಹೊಸದು ಮಾಡೋಕ್ಕೆ ಎಫರ್ಟ್ ಹಾಕಿದ್ದೀನಿ. ಒಂದಷ್ಟು ಸಿನಿಮಾಗಳನ್ನ ರಿಸರ್ಚ್ ಮಾಡಿಕೊಂಡು ತುಂಬ ಸಿನಿಮಾಗಳನ್ನ ನಾನು ನೋಡಿದೆ. ಕ್ರೈಮ್ ಥ್ರಿಲ್ಲರ್ ಬೇಸ್ಡಲ್ಲಿ ಏನೇನೆಲ್ಲ ವಿಶೇಷಗಳಿದೆ, ಹೇಗೆ 2-4 ಗಂಟೆ ಡೈರೆಕ್ಟ್ರು ಹಿಡಿದಿದ್ದಾರೆ, ಎಲ್ಲೂ ಬೋರ್ ಆಗದ ರೀತಿ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ಸ್ನ ಹೇಗೆ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನ ತುಂಬಾ ಮಾಡಿದೆ, ರಿಸರ್ಚ್ ಮಾಡಿಬಿಟ್ಟು ಅದಕ್ಕಿಂತ ಏನಾದರೂ ವಿಶೇಷ ಮಾಡ್ಬೋದಾ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಅದು ಔಟ್ಪುಟ್ ಬಂದ ಮೇಲೆ ಗೊತ್ತಾಗೋದು ಅದು ಹೇಗೆ ಬಂದಿರುತ್ತೆ ಅಂತ. ಬಟ್ ಆದರೂ ಪ್ರಾಮಾಣಿಕವಾಗಿ ನಾನು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡೋಕ್ಕೆ ಸಂಪೂರ್ಣ ಎಫರ್ಟ್ ಹಾಕ್ತೀನಿ. ಧನ್ಯವಾದಗಳು. ಆಮೇಲೆ ಕಿಜಾರ್ ಸರ್ ಒಳ್ಳೆ ಕಲಾವಿದರು. ಇದಕ್ಕೆ ಮುಂಚೆ ಒಂದು 10 ದಿನ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೆ ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ಟೇಕ್ ಆಫ್ ಆಗಬೇಕು. ಆ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸು, ಅವರ ವರ್ಕ್ ಎಲ್ಲ ನೋಡಿದೆ, ಭಾಳ ಖುಷಿಯಾಗೋಯ್ತು. ಸರಿ, ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದೆ, ಖುಷಿಯಾದರು. ಸರಿ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರನ್ನ ನಾನು ಸೆಲೆಕ್ಷನ್ ಮಾಡಿದೆ. ಆಮೇಲೆ ಗಿರಿ ಮತ್ತು ಸಿದ್ದೇಶರು, ರೂಪಾ ಮೇಡಮು, 4 ಜನನು ಒಂದು ಡಿಟೆಕ್ಟಿವ್ ಆಗಿ ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ. ಇನ್ನು ಮಿಕ್ಕಿದ ಎಲ್ಲ ಪಾತ್ರಗಳು ಸುಮ್ಮನೆ 1 ಸೀನು ಅಥವಾ 2 ಸೀನು 3 ಸೀನು ಥರ ಒಂದು ಬಂದು ಹೋಗ್ತಾರಷ್ಟೇ, ಯಾರು ಇರಲ್ಲ. ಅಂದರೆ ತುಂಬ ಪ್ಲೇಗಳಾಗಲ್ಲ. ಕ್ಯೂರಿಯಾಸಿಟಿ ಬಿಲ್ಡ್ಗೋಸ್ಕರನೇ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಇವರೆಲ್ಲ ಮೇಜರ್, ಇವರು 3+4 ಜನ ಇದು ಮಾಡ್ತಿದ್ದಾರೆ. ಸೊ ಶೂಟಿಂಗ್ ನೆಕ್ಸ್ಟ್ ಮಂತ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಡೇಟು ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ. ಲೊಕೇಶನ್ಸ್ ಟೋಟಲಿ ಎಲ್ಲ ಬ್ಯಾಂಗ್ಳೂರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅಲಾಟ್ ಸರ್. ನಮ್ಮ ಹೀರೋ ಕಿಜಾರ್ ಅವ್ರ ಬಗ್ಗೆ ಈಗಾಗಲೇ ಹೇಳಿದ್ರು. ಉದ್ಯಮಿಯೋರ್ವರು ನಟರಾಗಿ ಬದಲಾಗ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಯು ಅಂತ ಹೇಳ್ತಾ ಕಿಜಾರ್, ವಾಟ್ ಯು ಸೇ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧೀರ್ ಮನೋಹರ್ ಅಹಮದ್ ಅಂತ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸರ್, ಇದು ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಫ್ರಾಂಕ್ಲಿ ಸ್ಪೀಕಿಂಗ್, ಐ ಡೋಂಟ್ ನೋ, ಮತ್ತಲ್ಲ ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ಸ್ ಮೈ ಲಾರ್ಡ್, ದೆನ್ ಮೈ ಪೇರೆಂಟ್ಸ್ ಆ್ಯಂಡ್ ಸರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ ನಾವು ಸಿನಿಮಾಗಳನ್ನು. ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಕೆಲಸ ಮಾಡೋಕ್ಕೆ. ಸರ್ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸಾರಿ, ಅವ್ರು ತುಂಬ ಹೇಳಿದ್ರು ನನಗೆ ಈ ಥರ ಸ್ಕ್ರಿಪ್ಟಿಂಗ್ ಇದೆ ಅಂತ. ಸೊ ನಾನು ತುಂಬ ನನ್ನ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಅಭಿಪ್ರಾಯವಾಗಿ ಇದು ಕ್ಯಾರೆಕ್ಟರ್ ಇದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಎ ಚಾನ್ಸ್ ಆ್ಯಂಡ್ ಯು ವಿಲ್ ಟ್ರೈ. ಕೋಚಿಂಗ್ ಕ್ಲಾಸ್ ತೊಗೊಂಡಿಲ್ಲ ಸರ್, ಬರೀ ಸಿನಿಮಾ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ನಮ್ಮ ಶಿವಣ್ಣ ಆಗಿರಲಿ, ನಮ್ಮ ಅಪ್ಪು ಆಗಿರಲಿ, ಸರ್ ಆಗಿರಲಿ, ಅವರೆಲ್ಲ ನೋಡಿ ನಾನು ಬೆಳೆದಿರೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾಯಿದ್ದೀನಿ, ನಂದು ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ನಾನು ಕೊಡಬೇಕಂತ. ಸೊ ಐ ಜಸ್ಟ್ ಟ್ರೈಂಗ್ ಟು ಡೂ ದಟ್. ಹೋಪ್. ನಮ್ಮ ರೂಪಾ ಅವರಿದ್ದಾರೆ. ಸೊ ರೂಪಾ ಏನು ಹೇಳ್ತಾರೆ, ಸಿನಿಮಾದ ಹೀರೋಯಿನ್?
ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ನಾನು ಸೀನು ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ, ಮತ್ತೆ ಕಥೆನೂ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಪ್ರೇಕ್ಷಕರಿಗೆ ಎಲ್ಲೂ ಬೋರ್ ಆಗದೆ ಇರೋ ಥರ ಅದೇ ಕುತೂಹಲ ಮೂಡಿಸಿದ್ದಾರೆ. ಸೊ ಇಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ಸುಧೀರ್ ಸರ್ ಜೊತೆ ನಾನು ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪತ್ತೇದಾರಿ ಹೆಸರಲ್ಲೇ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಡಿಟೆಕ್ಟಿವ್ ಕ್ಯಾರೆಕ್ಟರ್ ನಮ್ಮದು. ಸೊ ತುಂಬ ಚೆನ್ನಾಗಿ ಬರ್ತಿದೆ ಕತೆ ಎಲ್ಲ. ಸೊ ಹೋಪ್ ಫಾರ್ ದಿ ಗುಡ್. ಥ್ಯಾಂಕ್ ಯು. ಅಂದ್ರೆ ಈಗ ಮೊದಲ ಹೆಜ್ಜೆಯನ್ನ ತಾವು ಇರಿಸಿದ್ದೀರಾ. ಸೊ ಒಂದಷ್ಟು ಶೂಟಿಂಗ್ ಆದ ನಂತರ ಮತ್ತೆ ಮತ್ತೆ ತಾವು ಸಿಗ್ತೀರಾ ಅನ್ನೋ ಕಾರಣಕ್ಕಷ್ಟೇ. ಒಳ್ಳೇದಾಗ್ಲಿ ರೂಪ ಅವರೇ, ತಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಇನ್ನು ಸಿದ್ದೇಶ್, ಸೊ ನಮ್ಮ ಕಾಕ್ರೋಚ್ ಸುದಿ ಅವರು ಅತಿಥಿಗಳು ಮಾತ್ರ ಅಲ್ಲ, ಅವರು ಇವತ್ತು ನಮ್ಮ ಸಿನಿಮಾದ ಒಂದು ಭಾಗವಾಗಿ ಕೂಡ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಎಸ್ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ಒಂದು ತುಂಬ ಖುಷಿ ಆಗುತ್ತೆ. ನಾನು ಆ ಎಂಡಿಂದ ಈ ಎಂಡ್ವರೆಗೂ ಕೂತಿರೋ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅದರಲ್ಲಿ ತುಂಬ ಖುಷಿ ವಿಚಾರ, ನನ್ನ ಮೊದಲು ಸಿನಿಮಾ ಕರ್ಕೊಂಬಂದಿದ್ದು ಮೂರ್ತಿ ಸರ್, ಅವರೇ ಕರ್ಕೊಂಬಂದು ಅಲೆಮಾರಿಲಿ ಸಂತೋಷ್ ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದ್ಸರಿ ಖುಷಿ ಆಯಿತು. ಆ ಎಂಡಿಂದ ಎಂಡ್ವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಬೇಕಾಗಿರಬಹುದು. ಥ್ಯಾಂಕ್ ಯು. ಅದೊಂದು ಖುಷಿ ಮನಸ್ಸಿಗೆ. ಮತ್ತು ಕೈಸರ್ ಸರ್ ಜೊತೆನೂ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಅದು ಮೋಸ್ಟ್ಲಿ ಹೇಳಂಗಿಲ್ವೇನೋ, ಅವರೇ ಟೈಟ್ಲ್ ಹೇಳಿಲ್ಲ, ಅದಕ್ಕೆ ಸುಮ್ಮನಾದೆ ನಾನು. ಅದು ಬಿಟ್ಟು ಸೀನು ಸರ್ ನಾನು ಒಂದು 5-6 ಸಿನಿಮಾ ಮೇಲೆ ಕೆಲಸ ಮಾಡಿದ್ದೀನಿ. ಸರ್ ಕೋ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಅವ್ರ ಜೊತೆ ಒಂದು 6 ಸಿನಿಮಾ ಮಾಡಿದ್ದೀನಿ. ಮತ್ತೀಗ ಸರ್ ಜೊತೆ ಈ ಸಿನಿಮಾನು ಹೇಳಿದ್ದಾರೆ, ಮಾಡ್ತಿದ್ದೀನಿ. ಒಳ್ಳೇದಾಗಲಿ ಕೈಸರ್ ಸರ್, ಒಳ್ಳೇದಾಗಲಿ ಸೀನು ಸರ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಓಕೆ. ಪಂಚಿಂಗ್ ಡೈಲಾಗ್ ಇಲ್ಲದೆ ಇದೆ ಫಸ್ಟ್ ಟೈಮ್ ಸುದಿ ಅವರು ಮಾತನಾಡ್ಸಿದ. ಇಲ್ಲ, ಅದು ಹೇಳ್ಬಿಡ್ತೀನಿ. ನಾನು ತುಂಬಾ ನೀಟಾಗಿ ಏನೋ ಹೇಳಿರ್ತೀನಿ, ತಮ್ಮನೆಲ್ಲ ತುಂಬಾ ಬೇರೆ ತರ ಏನೋ ಹಾಕ್ಬಿಡ್ತಾರೆ ಈ ನಡುವೆ. ಅದು ತುಂಬಾ ನೋವಾಗೋದು ಮನ್ಸಿಗೆ. ಅವರು ಜನಗಳು ತೆಗೆದು ಒಳಗೆ ನೋಡೋದೇ ಇಲ್ಲ ಏನು ಅಂತ. ಮೇಲೆ ತಮ್ಮನೇಲಿ ನೋಡಿ ಸುಮ್ಮನೆ ಏನೋ ಕಮೆಂಟ್ ಬರುತ್ತೆ, ಯಾಕೆ ಅದು ಅನ್ನೋ ಹತ್ರ ಮನ್ಸಿಗೆ ಅನ್ಸ್ಬಿಟ್ಟಿದೆ ಈ ನಡುವೆ. ತುಂಬಾ ನೀಟಾಗಿ ಮಾತಾಡಿದ್ರು, ಅದ್ರಲ್ಲಿ ಒಂದು ಕರೆಕ್ಟಾಗಿ ತೆಗೆದು ಒಂದು ಹಾಕಿರ್ತಾರೆ. ಅದು ನಂಗೆ ತುಂಬಾ ಹರ್ಟ್ ಆಗುತ್ತೆ ಮನ್ಸಿಗೆ. ತುಂಬಾ ಕರೆಕ್ಟಾಗಿ ಮಾತಾಡಿದ್ನಲ್ವ, ಆದ್ರೂ ಯಾಕೆ ಹಿಂಗೆ ಬರ್ತಿದೆ ಅಂತ ಮಾತೆ ಕಮ್ಮಿ ಮಾಡ್ಬಿಟ್ಟು. ನಾನು ಯಾವಾಗ್ಲೂ ವೇದಿಕೆಯಲ್ಲಿ ಹೇಳ್ತಿರ್ತೀನಿ ನೋಡಿ, ಈಗ ನಾನು ಅದು ಸತ್ಯ ಹೇಳಿದೆ, ಇದು ಹೆಂಗಾಗುತ್ತೋ ತಿರ್ಗ ಗೊತ್ತಿಲ್ಲ. ಈಗ ಎದುರ್ಕೊಂಡಿದ್ದು ಹೇಳಿದೆ ಹಿಂಗ ಆಗ್ತಿದೆ ಅಂತ, ತಿರ್ಗಿದೆ ಏನಾಗುತ್ತೋ ತಿರ್ಗ ಭಯ ನನಗೆ. ಹಾಕಲ್ವಾ ಅಂತ? ಇಲ್ಲ ಮ್ಯಾಮ್, ನಿಜಾಗ್ಲೂ ಒಂದೊಂದ್ಸರಿ ಭಯ ಆಗುತ್ತೆ. ಇಲ್ಲ ಹಂಗಲ್ಲ, ಒಂದೊಂದ್ಸರಿ ನೋವಾಗ್ಬಿಡುತ್ತೆ ಮ್ಯಾಮ್. ತುಂಬಾ ನೀಟಾಗಿತ್ತಲ್ಲ, ತಮ್ಮನೆಲ್ಲ ಹಿಂಗ್ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಥ್ಯಾಂಕ್ ಯು. ಎಸ್, ಟೀಕೆಗಳು ಸಾಯುತ್ತವೆ, ಮಾಡುವ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಅಷ್ಟೇ ತತ್ವ ಸಿದ್ಧಾಂತ. ದಯಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಪತ್ತೇದಾರಿ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಸಿನಿಮಾ ಪೋಸ್ಟ್ ಬಿಡುಗಡೆ ಅಂದರು. ಪೋಸ್ಟ್ ಬಿಡುಗಡೆ ಆದಮೇಲೆ ಪೋಸ್ಟ್ ನೋಡಿ ಮಾತಾಡೋಣ ಅಂತಿದ್ದೆ. ಮುಂಚೆನೇ ಮೈಕ್ ಕೊಟ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ, ಇಲ್ಲಿರುವಂಥ ಸುಮಾರು ಜನ ಕಲಾವಿದರುಗಳು, ಟೆಕ್ನಿಷಿಯನ್ಸು ಎಲ್ಲರೂ ನನಗೆ ಸ್ನೇಹಿತರೆ ಇಲ್ಲಿ. ಸೊ ಈ ಒಂದು ಹೊಸ ತಂಡಕ್ಕೆ, ಹೊಸ ಪ್ರಯತ್ನಕ್ಕೆ ಎಲ್ಲ ಒಳ್ಳೆಯದಾಗಲಿ. ತಾವೆಲ್ಲರೂ ಅವ್ರಿಗೆ ಹೆಂಗೆ ಇಲ್ಲಿವರೆಗೂ ಸುಮಾರು ಜನ ಹೊಸೊಬ್ಬರಿಗೆ, ನಮ್ಮಂಥವ್ರಿಗೆ ಎಲ್ಲರಿಗೂ ನೀವು ಹೆಂಗೆ ಬೆನ್ನು ತಟ್ಕೊಂಡು ಬಂದಿದ್ದೀರ, ಹಾಗೆ ಈ ತಂಡಕ್ಕೂ ತಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ದೀಪಕ್ ಅವರು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಯಿತು. ನನ್ನ ಮೊದಲನೇ ಸಿನಿಮಾ ಪತ್ರಕರ್ತರು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದವರು ಎಲ್ಲರೂ ಮತ್ತೊಮ್ಮೆ ನೋಡಿ, PRO ಸರ್, ನಾಗೇಂದ್ರ ಸರ್, ನಾಗೇಶ್ ಸರ್, ನೀವೆಲ್ಲರೂ ನೋಡಿ. ಮೊದಲನೇದಾಗಿ ಶ್ರೀನಿವಾಸ್ ಅವರೇ, ನಾನು ನಿಮ್ಮ ಸಿನಿಮಾ ನೋಡಿದ್ದೀನಿ, ಗಜಪಡೆ. ವೆರಿ ಗುಡ್ ಟೆಕ್ನಿಷಿಯನ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ. ಅಂದರೆ ನರೇಷನ್ ಡೆಲಿವರಿ ಇಸ್ ರಿಯಲಿ ಗುಡ್. ಒಳ್ಳೆಯದಾಗಲಿ. ಹೊಸ ನಾಯಕ ನಟರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಮನ್ನು ನಾವು ತಕ್ಷಣ ಹೊರಗಡೆ ಪೋಸ್ಟಲ್ಲಿ ನೋಡಿದ ತಕ್ಷಣ ಪ್ರಜ್ವಲ್ ಅಂದ್ಕೊಂಡ್ಬಿಟ್ವಿ. ಸೊ ಖುಷಿ ಆಯಿತು. ಅವ್ರ ಥರನೇ ನೀವು ದೊಡ್ಡ ನಟರಾಗಲಿ, ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸಿದ್ದು ಅಗೇನ್ ಗೆಳೆಯ, ಒಳ್ಳೇದಾಗಲಿ. ಯಾಕಂದ್ರೆ ಭಾಳ ಕಷ್ಟ ಬಿದ್ದು ನೀವು ರೀಲ್ಸ್ ಮಾಡೋದಾಗಲಿ ಮತ್ತು ಮತ್ತೊಂದರಲ್ಲಾಗಲಿ ಏನೋ ಒಂದ್ರಲ್ಲಿ ಆ್ಯಕ್ಟಿವ್ ಆಗಿರ್ತೀರ. ಮತ್ತು ಸಿನಿಮಾದಲ್ಲಿ ಮತ್ತೆ ಮಾಡ್ತಿದ್ರೆ ಇನ್ನೂ ಖುಷಿ ಆಗುತ್ತೆ ನಿಮ್ಮನ್ನು ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ ಥ್ಯಾಂಕ್ ಯು. ಸಮಯ ಮಾಡಿಕೊಂಡು ನಮ್ಮ ಸಹನಾ ಮೂರ್ತಿಯವರು ಕಾರಣಕರ್ತರು, ನಾವೆಲ್ಲ ಸ್ಟೇಜ್ ಮೇಲೆ ಕೂರೋದಕ್ಕೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡನೋ
ಕನ್ನಡದವರೇ ಇಲ್ಲದ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾನ ನಿರ್ಮಾಣ ಮಾಡ್ತಿರೋ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾ ನೋಡೋರೇ ಇಲ್ಲ. ನೀವು ಅದೇ ತಮಿಳ್ ಕರ್ಪು ಸಕ್ಕತ್ತಾಗಿದೆ ಅಂತಾರೆ. ಅದೇ ನೀವು ಮ್ಯಾಂಗೋ ಪಂಚ್ ಅಂತ ಹೇಳಿ ಇಲ್ಲ ನೋಡಬೇಕು, ನೋಡ್ತೀನಿ, ಇನ್ನು ಮುಂದಿನ ವಾರದಲ್ಲಿ ನೋಡ್ತೀನಿ ಅಂತಾರೆ. ಇದು ರಿಲೀಸ್ ಆಗಿ 1 ವಾರ ಆಗಿರಲ್ಲ, ಆಲ್ರೆಡಿ ಹಾಫ್ ದ ಕ್ರೌಡ್ ನೋಡ್ಬಿಡುತ್ತೀರ. ಸೊ ಮೊದಲನೇ ಸಿನಿಮಾಯಿಂದನೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ. ಅದು ನಮ್ಮ ಕರ್ಮ ಆಗ್ಬಿಟ್ಟಿದೆ, ಕನ್ನಡ ಸಿನಿಮಾ ನೋಡಿ 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 ಅಂತ ಹೇಳೋದು. ದಯಮಾಡಿ ಮುಂದೆ ಆದರೂ ಯುವಕರು ತುಂಬ ಜನ ಬರ್ತಿದ್ದೀರಾ, ಯುವಕರು ಸಾಕಷ್ಟು ಒಳ್ಳೊಳ್ಳೆ ಸ್ಟಫು, ಪಾಪ ನಿರ್ಮಾಪಕ ಸಿಗದಿರೋರು ಯೂಟ್ಯೂಬಲ್ಲಿ ಭಾಳ ಪ್ರತಿಭೆಗಳು ತೋರಿಸ್ತಾ ಇದ್ದೀರಾ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪ್ರತಿಭೆಗಳು ತೋರಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಒಳ್ಳೆ ಅವಕಾಶ ಸಿಗಲಿ, ಒಳ್ಳೆಯದಾಗಲಿ, ಪತ್ತೇದಾರಿ ಸಿನಿಮಾ ಯಶಸ್ವಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾನ ಬೇಗ ಮುಂದೆ ತೆರೆ ಮೇಲೆ ತೊಗೊಂಬನ್ನಿ, ನಾವು ಕಾಯ್ತಾ ಇರ್ತೀವಿ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸಿನಿಮಾಗಳ ವಾಸ್ತವದ ನೋವಿನ ಸಂಗತಿಯನ್ನ ತಿಳಿಸ್ಕೊಟ್ಟಿದ್ದಾವು. ಧನ್ಯವಾದಗಳು. 22 ವರ್ಷ ಆಯ್ತಮ್ಮ ಹೀರೋ ಆಗಿ. ಸೊ ನಾನಾಗಲಿ ನನ್ನ ಗೆಳೆಯ ನನಗಿಂತ ಸೀನಿಯರ್. ಅವಾಗ ಮೊದಲನೇ, ಯಾಕಂದ್ರೆ ನಾವು ಸೈಡಲ್ಲಿ ಮಾಡಿದೆ ಅಥವಾ ಇದು ಮಾಡಿದೆ, ಡೈರೆಕ್ಟ್ ಹೀರೋ ಆದವರು ಇವನು ನಿರ್ಮಾಪಕ, ನಿರ್ದೇಶಕ, ನಟ, ಪೋಷಕ ನಟ. ಸೊ ವೆರಿ ಪ್ರೌಡ್ ಅನಿಸುತ್ತೆ. ಅಂದರೆ ನಮ್ಮ ಪೀಳಿಗೆಯವರು ಈಗ ನಾವು ಬೇರೆ ಕೆಲಸಕ್ಕೂ ಕೈ ಹಾಕ್ತಾ ಇದ್ವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ಕಲಾವಿದರಾಗೋದಕ್ಕೆ. ಕಲಾವಿದನಿಗೆ ಕಲಾವಿದರು ಅಂದರೆ ಗುರುತಿಸ್ಕೊಳ್ಳದೆ ಇದ್ದಾಗ, ಅಥವಾ ಹೇಗಿರೋ ಹೊಸಬ್ರು ಸಾಕಷ್ಟು ಜನ ಗುರುತಿಸದೇ ಇದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಬೇರೆ ಪ್ರತಿಭೆಗೆ ನಾವು ಹೊರಗಡೆ ತೊಗೊಂಡ್ಬರ್ತೀವಿ. ಸೊ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಗಲಿ ಅಥವಾ ಯಾರ ಬಂದು ನೋಡಲಿ ಅನ್ನೋದಷ್ಟೇ ನಮ್ಮ ಕುತೂಹಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇನ್ನು ಅರವಿಂದ್ ಸರ್ ಏನು ಹೇಳ್ತಾರೆ ಕೇಳುವ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪತ್ತೇದಾರಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೋರ್ತೀನಿ. ಎಲ್ರಿಗೂ ನೋವಿರೋದು, ನಾವು ಕಲಾವಿದರೆಲ್ಲ ಸೇರಿದಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ, ಯಾವ ಸಿನಿಮಾ ಮಾಡ್ತಾ ಇದೆಯಾ ಅಂತ. ಅಂದರೆ ಯಾರೂ ಬ್ಯುಸಿನೇ ಇಲ್ಲ ಈಗ. ನಾವು ಯಾರು ಕೇಳಿದ್ರು ಇಲ್ಲ ಗುರು, ಯಾವುದು ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾನೆ ಅಂತ ಮಾತಾಡ್ಕೋತೀವಿ. ನಾವು ಬದಲಾಗಬೇಕಾ ಅಥವಾ ಜನ ಬದಲಾಗಬೇಕಾ ಗೊತ್ತಿಲ್ಲ. ನಾವು ನೋಡುವ ಮನಸ್ಥಿತಿನೇ ಬದಲಾಗಬೇಕು ಅಂತ ಅನ್ಕೋತೀನಿ ನಾನು. ತಮಿಳು, ತೆಲುಗು, ಮಲಯಾಳಂ ಈ 3 ಇಂಡಸ್ಟ್ರಿ ಇನ್ನೂ ಚೆನ್ನಾಗೇ ನಡೀತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರ ಕುಣ್ತಾ ಇನ್ನೂ ಸಾಗ್ತಾ ಇದೆ. ಒಂದು ಮಲಯಾಳಿ ಸಿನಿಮಾ ಒಂದು 50 ಲಕ್ಷ ಅಥವಾ 1 ಕೋಟಿ ಒಳಗೊಂದು ಸಿನಿಮಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಸಿನಿಮಾ ನೋಡೋಕೆ ಹೋಗ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಇದು ಸ್ಮಾಲ್ ಬಡ್ಜೆಟ್ ಸಿನಿಮಾ, ಯಾರೋ ಹೀರೋ ಅಲ್ಲದೆ ಇರೋರು ಹೀರೋ ಆಗಿದ್ದಾರೆ, ನಾವು ನೋಡೋಕೆ ಹೋಗ್ತಾ ಇದ್ದೀವಿ, ನೋಡ್ಕೊಂಬಂದ್ಬಿಡ್ತೀವಿ. ಅದೇ ಕನ್ನಡ ಸಿನಿಮಾ 50 ಲಕ್ಷದಲ್ಲೋ 1 ಕೋಟಿಯಲ್ಲೋ 2 ಕೋಟಿಯಲ್ಲೋ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಸಿನಿಮಾಗೆ ಹೋಗ್ಬೇಕಾದ್ರೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 25-30 ವರ್ಷಗಳ ಹಿಂದೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಾ ಇತ್ತು. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ರು. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಎಲ್ಲ ನಾವು ಸಿನಿಮಾಗಳನ್ನ ಕಂಪಲ್ಸರಿ ಹೋಗಿ ನೋಡ್ತಾ ಇದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕಿದೆ ಅಂದರೆ, ಮೊದಲನೇ ಶೋ ಮೊದಲನೇ ದಿವಸನೇ ಅದ್ರ ಬಗ್ಗೆ ರಿವ್ಯೂ ಮಾಡೋಂಥ ತುಂಬ ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಬೇರೆ ಆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸಿಂದ ನಾವು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀವಿ. ನಾವು ಸಿನಿಮಾನ ಹೋಗಿ ನೋಡಿ ನಾವು ನಮ್ಮ ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚಿತವಾಗೇ ಯಾರೋ ಹೇಳಿದ್ದನ್ನು ನಾವು ಕೇಳ್ಕೊತಾ ಇದ್ದೀವಿ. ಅದು ಒಂದು ದುರಂತ. ಎರಡನೇದಾಗಿ ಶ್ರೀನಿವಾಸ್ ಒಂದೇ ಒಂದು ಕಿವಿ ಮಾತು ಹೇಳೋದೇನು ಅಂತ, ನಾನು ದಯಮಾಡಿ ಕಥೆನ ಹೀರೋ ಮಾಡಿ. ಹೀರೋ ಯಾರಾದರೂ ಕೂಡ ಕತೆ ಹೀರೋ ಆದ ತಕ್ಷಣ ಸಿನಿಮಾದಲ್ಲಿ ಮಾಡಿರೋರು ಎಲ್ಲರೂ ಗೆಲ್ತೀವಿ. ಇಲ್ಲಾಂದರೆ ನಾವು ಹೀರೋ ಸೆಂಟ್ರಿಕ್ ಆಗಿ ಮಾಡಿದ ತಕ್ಷಣ ಸಿನಿಮಾ ಎಲ್ಲೋ ಒಂದು ಕಡೆ ಎಡುತ್ತೆ ಅಂತ ನನ್ನ ಭಾವನೆ. ಬಹುಶಃ ಮಲಯಾಳಿ ಸಿನಿಮಾಗಳು ಅಥವಾ ತಮಿಳ್ ಸಿನಿಮಾಗಳು ಇವತ್ತು ಯಾಕೆ ಹಿಟ್ ಆಗ್ತಾ ಇದೆ ಅಥವಾ ಯಾಕೆ ಜನ ಹೋಗ್ತಾ ಇದ್ದಾರೆ ಅಂದರೆ, ಸಬ್ಜೆಕ್ಟನ್ನು ನೋಡಿಕೊಂಡು ಜನ ಇಷ್ಟಪಡ್ತಾ ಇದ್ದಾರೆ. ನಾವು ಅದೇ ಥರ ಸಬ್ಜೆಕ್ಟ್ ಎಷ್ಟೋ ಸಿನಿಮಾಗಳು ಕೊಟ್ಟಿದ್ದೀವಿ, ಆದರೆ ನಮ್ಮಲ್ಲಿ ಇಲ್ಲಿ ಜನ ಬರ್ತಾನೆ ಇಲ್ಲ. ಬಹುಶಃ ನಾ ಹೇಳಿದ ಹಾಗೆ ನಾವು ನೋಡುವ ಮನಸ್ಥಿತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡೋಕ್ಕೋದ್ರೆ ತುಂಬ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಸಕ್ಸಸ್ ಆಗಲಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಖಂಡಿತವಾಗ್ಲೂ ನಿಮ್ಮ ಒಂದು ಮಾರ್ಗದರ್ಶನಕ್ಕೆ ಧನ್ಯವಾದಗಳು. ಕಥೆಯನ್ನ ಹೀರೋ ಮಾಡಿ ಅನ್ನೋ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಥ್ಯಾಂಕ್ ಯು ಅರವಿಂದ್ ಸರ್. ಕಥೆಯನ್ನ ಪಡೆದಿದ್ದಾರೆ. ಅದಕ್ಕೂ ಮುನ್ನವೂ ಕೂಡ ಸುಮಾರು 25-28 ವರ್ಷಗಳ ಜರ್ನಿಯವ್ರದ್ದು ನಿರೂಪಕರಾಗಿ. ಆದರೆ ಈಗ ಬಹಳಷ್ಟು ಜನರ ಮನದ ಮಾತನ್ನ ಹೊರ ತೆಗೆಯುವಂಥ ಕೆಲಸ ಮಾಡ್ತಿರುವಂಥ ಪ್ರೀತಿಯ ಹರೀಶ್ ನಾಗರಾಜ್ ಸರ್. ಜಾಸ್ತಿ ಯಾಕೆ ಹೇಳ್ತೀನಿ ಅಂದರೆ ನಿರೂಪಕರಲ್ವಾ. ಸೊ ಹಾಗಾಗಿ ಸರ್, ಓವರ್ ಟು ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ದಿವ್ಯಾ ಓಪನಿಂಗಲ್ಲಿ ಮಾತಾಡಬೇಕಾದ್ರೆ ಮುಸಲ್ಮಾನ್ ಬಂಧುಗಳು ಕನ್ನಡ ಸಿನಿಮಾ ಮಾಡ್ತಿದ್ದಾರೆ. ಕನ್ನಡ ಚಿತ್ರ ಜಗತ್ತಿನ 90ಕ್ಕೂ ಹೆಚ್ಚು ವರ್ಷಗಳ ಈ ಪಯಣದಲ್ಲಿ ತುಂಬ ಜನ ಆ ಥರದವರು ಅಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ಅದ್ಭುತವಾಗಿರುವಂತಹ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಭಾಷೆ ಬೇರೆ ಆದರೆ ಎಲ್ಲರ ಕನಸು ಒಂದೇ ಆಗಿರುತ್ತೆ. ಧರ್ಮ ಬೇರೆ ಆದರೆ ಕಲೆಯ ಮೇಲಿನ ಪ್ರೀತಿ ಒಂದೇ ಆಗಿರುತ್ತೆ. ಹಾಗಾಗಿ ಎಂಡ್ ಆಫ್ ದಿ ಡೇ ಒಂದು ಕನ್ನಡ ಸಿನಿಮಾಗೊಂದು ಹೊಸ ಕೊಡುಗೆ ಬರ್ತಿದೆ ಅಂತ. ಇಷ್ಟು ವರ್ಷದಲ್ಲಿ ನನ್ನ ಕ್ಷೇತ್ರವೂ ಸೇರಿಸಿ ಅಂದರೆ ಮಾಧ್ಯಮವನ್ನು ಸೇರಿಸಿ ಎಲ್ಲ ಕ್ಷೇತ್ರವನ್ನು ಯೋಚನೆ ಮಾಡಿದಾಗ ಯಾವಾಗ ಆ ಕ್ಷೇತ್ರ ಬೆಳೆಯುತ್ತೆ ಅಂದರೆ ಹೊಸಬರು ಒಳಗಡೆ ಬಂದಾಗ ಆ ಕ್ಷೇತ್ರ ಯಾವಾಗಲೂ ಬೆಳೆಯುತ್ತೆ ಅಂತ. ಹೊಸತನ ಬಂದಾಗ ಆ ಕ್ಷೇತ್ರ ಉಳಿವಿಗೆ ದೊಡ್ಡ ಕಾರಣ ಆಗುತ್ತೆ ಅಂತ. ಸೊ ಹಾಗಾಗಿ ನಿರ್ದೇಶಕರು ಹೊಸ ಹೊಸ ಆಲೋಚನೆ ಮಾಡ್ತಿದ್ದಾರೆ. ತಕ್ಷಣ ಅವ್ರನ್ನ ಹೊರಗಡೆ ಯಾರು ಕಂಡುಹಿಡಿಯಲ್ಲ. ಅವ್ರದ್ದು ಇದು ಮೊದಲನೇ ಸಿನಿಮಾ ಏನಲ್ಲ. ಈಗಾಗಲೇ 2-3 ಸಿನಿಮಾ ಮಾಡಿದ್ದಾರೆ. ಮತ್ತೊಂದು ಸಿನಿಮಾಗೆ 2 ಸಿನಿಮಾ ಆಗಿದೆ. ಮತ್ತೊಂದು ಸಿನಿಮಾ ಬರ್ತಾರೆ. ಅದರ ವ್ಯಕ್ತಿ ಹೇಗೆ ಅಂದರೆ ಸಿನಿಮಾ ಜಗತ್ತಲ್ಲಿ ಬರೀ ಡೈರೆಕ್ಷನ್ ಒಂದೇ ಅಲ್ಲ. ನೀವು ಯಾವ ಕೆಲಸ ಹೇಳಿದ್ರು ಈಸ್ ಅನ್ ಎಕ್ಸ್ಪರ್ಟ್. ಹೇಗೆ ಗೊತ್ತು ಇದು ಹರೀಶ್ಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವರು. ಅಫ್ಕೋರ್ಸ್ ಮಾಧ್ಯಮದವ್ರು ಸರ್, ನಿಮ್ಮ ಬಗ್ಗೆ ಬಂದು ತಿಳ್ಕೊಂಡೆ ಬಂದು ಕೂತಿರ್ತೀನಿ ನಾನು. ಆ ಥರದ ವ್ಯಕ್ತಿತ್ವದ ಒಬ್ಬ ಶ್ರೀನಿವಾಸ್ ಜಯರಾಮ್ ಅವರು, ಇವ್ ಬಿಲೀವ್ ಇಟ್ ಆರ್ ನಾಟ್, ಅವರು ಫ್ರೀ ಟೈಮ್ ಸಿಕ್ಕಿದ್ರೆ ಅವ್ರು ಕೆಟರಿಂಗ್ ಕೂಡ ಮಾಡ್ತಾರೆ. ಆ ತರಹದ ಒಬ್ಬ ನಿರ್ದೇಶಕ, ಒಬ್ಬ ಅಂದರೆ ಕೆಲಸ ಮಾಡುವಂಥ ತುಡಿತ ಇದೆಯಲ್ಲ, ಅದು ಹೊಸತನಕ್ಕೆ ಯಾವಾಗಲೂ ನಾಂದಿ ಹಾಡುತ್ತೆ. ಎಲ್ಲೂ ಯಾವುದು ಕೀಳರಿಮೆ ಇರೋದಿಲ್ಲ. ನಾನು ಕೆಲಸ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಆಯಿತು, ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೊಂದೊಳ್ಳೆ ಕೆಲಸ ಮಾಡೋಣ. ಆ ಥರದಲ್ಲಿ ಪತ್ತೆದಾರಿ ಸಿನಿಮಾ ಬಂದಿದೆ. ಗೆಳೆಯ ಸಿದ್ದು ನಮ್ಮನ್ನೆಲ್ಲ ಕರೆದಿದ್ರು. ಮಗದೊಬ್ಬ ಹೀರೋ ಕನ್ನಡ ಚಿತ್ರ ಜಗತ್ತಿಗೆ ಬರ್ತಿದ್ದಾರೆ. ಸರ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಈ ಜಗತ್ತಿಗೆ ಅಂತ. ಇನ್ನು ಗೆಳೆಯರೆಲ್ಲ ಮಾತಾಡ್ತಿದ್ರು, ದೀಪಕ್ ಆಗಲಿ, ಮಯೂರ್ ಆಗಲಿ, ಅರವಿಂದ್ ಅಣ್ಣ ಆಗಲಿ, ಕಾಕ್ರೋಚ್ ಆಗಲಿ, ಎಲ್ಲರೂ ಮಾತಾಡ್ತಿದ್ವಿ ಸಿನಿಮಾ ಜಗತ್ತು ಅಂತ. ನನಗೆ ಯಾವಾಗಲೂ ಅನಿಸೋದು, ದೊಡ್ಡ ಸಿನಿಮಾ ದೊಡ್ಡ ಬಡ್ಜೆಟಿಂದ ಯಾವಾಗಲೂ ಆಗಲ್ಲ, ದೊಡ್ಡ ಕನಸಿಂದ ಯಾವಾಗಲೂ ಆಗುತ್ತೆ ಅಂತ. ಇದನ್ನ ಇತಿಹಾಸ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದೆ. ಆ ತರಹದಲ್ಲಿ ಪತ್ತೆದಾರಿಯ ಈ ಸಿನಿಮಾ ನಮ್ಗನ್ಸೋದು, ಈ ತಂಡ ಗೆಲ್ಲಿ ಅಂತೀವಿ ನಾವು. ಈ ಕ್ಷಣಕ್ಕೆ ನಮಗೆಲ್ಲ ಬೇಕಾಗಿರೋದು ತಂಡ ಗೆಲ್ಲಬೇಕು ನಿಜ, ಆದರೆ ಆ ಮೂಲಕ ಚಿತ್ರರಂಗ ಗೆಲ್ಲಬೇಕು ಅಂತ, ಕನ್ನಡ ಸಿನಿಮಾ ರಂಗ ಗೆಲ್ಲಬೇಕು ಅನ್ನೋದು ಈಗ ನಮ್ಮಲ್ಲೆಲ್ಲ ಇರುವಂತಹ ಒಂದು ಬಯಕೆ. ಅದು ಈ ತಂಡಕ್ಕೂ ಅದು ಅನ್ವಯಿಸಲಿ, ಆ ಮೂಲಕ ಅದು ಆ ಕನಸು ಸಾಕಾರಗೊಳ್ಳಲಿ, ಒಳ್ಳೇದಾಗಲಿ ಅಂತ ಈ ಮೂಲಕ ಹಾರೈಸ್ತಾ ಇವತ್ತು ಎಲ್ಲರನ್ನು ಭೇಟಿ ಮಾಡಿದ್ದು ಬಹಳ ಖುಷಿ ಆಯಿತು. ಆ್ಯಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಹೋಲ್ ಟೀಮ್ಗೆ. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು. ಚೆನ್ನಾಗಿ ಪತ್ತೆದಾರಿ ಕೆಲಸ ಮಾಡಿ ಬಂದಿದ್ದಾರೆ ನಮ್ಮ ನಿರ್ದೇಶಕರ ಕುರಿತಾಗಿ. ಹಾಗೆ ರೂಪಾ ಭಗೀರಥ ನಂತರ ಈ ಸಿನಿಮಾನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಗಿರಿಯವರು ಕೂಡ ಇದ್ದಾರೆ ಈ ಸಿನಿಮಾನಲ್ಲಿ. ಸಿದ್ದೇಶ್ ಹುಷಾರು, ಗಜಪಡೆ, ಕಲ್ಲು ಸಕ್ಕರೆ ನಂತರ ಅಭಿನಯಿಸ್ತಿರುವಂಥ ಸಿನಿಮಾ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ನಮಸ್ಕಾರಗಳೊಂದಿಗೆ ದಿವ್ಯಾ ಆಲೋರ್.